We're going to look at from the book of Nehemiah. ನಾವು ನೆಹೆಮಿಯನ ಪುಸ್ತಕದಿಂದ ಕಲಿಯೋಣ. Nehemiah chapter 1. ನೆಹೆಮಿಯ 1ನೇ ಅಧ್ಯಾಯ. If you look at Nehemiah chapter 1, it talks about how Nehemiah finds out that the walls of his city has been broken down. ನೆಹೆಮಿಯ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೆಹೆಮಿಯನು ತನ್ನ ದೇಶದ ಬಾಗಿಲುಗಳು ಯಾವುದಾಗಿ ಮುರಿಯಲ್ಪಟ್ಟಿದೆ ಕೋಟ್ ಎಂಬುದಾಗಿ ತಿಳಿದುಕೊಳ್ಳುತ್ತಾನೆ. We see in Nehemiah chapter 1 verses 3, it says, they said to Nehemiah, the survivors who are left from the captivity in the province are there in great distress and reproach. The wall of Jerusalem is also broken down and its gates are burned with fire. ನಮ್ಮೂರನೇ ವಾಕ್ಯ ನೋಡುವಾಗ ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಮನೆಯೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸುತ್ತಿರುವವರು ಮಹಾ ಕಷ್ಟ ನಿಂದನೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತೆ ಎಂದು ಹೇಳಿದರು. You know, when Nehemiah finds out that his city walls are broken down, ನೆಹೆಮಿಯನಿಗೆ ಯೆರೂಸಲೇಮಿನ ಗೋಡೆಗಳು ಕೆಡವಲ್ಪಟ್ಟಿದೆ ಎಂಬುದಾಗಿ ಗೊತ್ತಾದಾಗ he begins to weep. ಅವನು ಅಳಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. You know, we see that during that time there were also other Jews who got to know that the city walls had been broken. ಅದೇ ಸಮಯದಲ್ಲಿ ಯೆರೂಸಲೇಮಿನ ಗೋಡೆಗಳು ಬಾಗಿಲುಗಳು ಕೆಡವಲ್ಪಟ್ಟಿದೆ ಎಂಬುದಾಗಿ ಅಲ್ಲಿದ್ದ ಮಿಕ್ಕಿರುವ ಯಹೂದ್ಯರಿಗೆ ಗೊತ್ತಾದಾಗ, but there was something different about how Nehemiah saw it. ಅದರಲ್ಲಿ ವ್ಯತ್ಯಾಸವೇನೆಂದ್ರೆ ನೆಹೆಮಿಯನು ನೋಡಿದಂತ ದೃಷ್ಟಿಕೋನವೇ ಬೇರೆ. Nehemiah had a stirring in his heart to do something about it. ಇದರ ಕುರಿತಾಗಿ ಏನಾದರೂ ಮಾಡಬೇಕೆಂಬಂತ ಒಂದು ಪ್ರೇರೇಪಣೆ ನೆಹೆಮಿಯನ ಹೃದಯದಲ್ಲಿತ್ತು. There was an urgency and a burden that came upon Nehemiah. ನೆಹೆಮಿಯನ ಜೀವನದಲ್ಲಿ ಅಲ್ಲಿ ಇದ್ದಂತ ಆ ವಿಷಯದ ಕುರಿತಾದಂತ ಒಂದು ಭಾರ ಅವನಲ್ಲಿ ಉಂಟಾಯಿತು. Like I said, there were also other Jews who saw what happened. ನಡೆದಂತ ಸಂಗತಿಗಳನ್ನ ಇಲ್ಲಿದ್ದಂತ ಮಿಕ್ಕಿರುವಂತ ಯಹೂದ್ಯರು ನೋಡಿದರು. But Nehemiah stood out because he responded to that situation. ಆದರೆ ನೆಹೆಮಿಯನು ಎದ್ದು ನಿಂತನು, ಯಾಕಂದ್ರೆ ಆ ಒಂದು ಸನ್ನಿವೇಶಕ್ಕೆ ಕಾರ್ಯಕ್ಕೆ ಅವನು ಪ್ರತಿಕ್ರಿಯಿಸಿದನು. Nehemiah carried a genuine burden in his heart. ನೆಹೆಮಿಯನು ತನ್ನ ಹೃದಯದಲ್ಲಿ ನಿಜವಾದಂತ ಸತ್ಯವಾದಂತ ಭಾರವನ್ನ ಹೊಂದಿದನು. So there was a stirring that took place in Nehemiah's heart. ನೆಹೆಮಿಯನ ಹೃದಯದಲ್ಲಿ ಒಂದು ಕಾರ್ಯವನಲ್ಲಿ ಉಂಟಾಯಿತು. So I believe God in this season wants the church in our nation to have a burden for the nation. ಈ ಕಾಲದಲ್ಲಿಯೂ ದೇವರು ಸಭೆಯಲ್ಲಿ ದೇಶಕ್ಕಾದಂತ ಭಾರವುಳ್ಳವರಾಗಿರಬೇಕೆಂಬುದನ್ನು ಬಯಸ್ತಾನೆ. Sometimes we can get so carried away by our responsibilities about our church, our ministry, our family, which is okay, which is fine. ಅನೇಕ ಸಾರಿ ನಾವು ನಮ್ಮ ಸಭೆ, ನಮ್ಮ ಸೇವೆ, ನಮ್ಮ ಕಾರ್ಯಗಳೆಂಬುದಾಗಿ ನಾವು ಹೋಗಬಹುದು, ಅದು ಪರವಾಗಿಲ್ಲ, ಸರಿಯೇ. But do we actually have a burden for the nation? ಆದರೆ ನಮಗೆ ಈ ದೇಶಕ್ಕಾದಂತ ಭಾರವಿದೆಯಾ? God, what about my nation? ದೇವರೇ, ನನ್ನ ದೇಶದ ಕುರಿತಾಗಿ ಏನು? Lord, is my nation going to fulfill its purpose? ದೇವರೇ, ನನ್ನ ರಾಷ್ಟ್ರ ಉದ್ದೇಶವನ್ನು ಯಾವ ರೀತಿ ನೆರವೇರಿಸಲಿಕ್ಕಿದೆ? Is there a stirring in your heart? ನಿಮ್ಮಲ್ಲಿ ಅದಕ್ಕಾದಂತ ಒಂದು ನೋವಿದೆಯಾ? If not, the Holy Spirit wants us to yield to Him this evening. ಆ ರೀತಿ ಇಲ್ಲವಾದರೆ ಪವಿತ್ರಾತ್ಮನು ಈ ಸಂಜೆ ಆತನಿಗೆ ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾನೆ. You know, we see in Nehemiah chapter 1 verses 4 how for 4 months Nehemiah was praying and concerned about everything that had happened and about the burden in his heart. ನೋಡಿ, ನೆಹೆಮಿಯನು ಇದನ್ನು ಕೇಳಿದ ತಕ್ಷಣವಾಗಿ ವರ್ತಮಾನ ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅವನು ಅಳುತ್ತಾ ಅನೇಕ ದಿವಸಗಳು ಶೋಕಿಸುತ್ತಾ ಉಪವಾಸದಲ್ಲಿ ಅವನಿದ್ದನು. He was praying, saying, God, I just don't want to be a spectator alone. ಅವನು ದೇವರ ಬಳಿ ಕೇಳುತ್ತಾ ಇದ್ದ, ದೇವರೇ, ನಾನು ಬರೀ ವೀಕ್ಷಣೆಗಾರನಾಗಿರಬಾರದು. I want to be a participator, God. ನಾನು ಇದರಲ್ಲಿ ಪಾಲುಗಾರನಾಗಿರಬೇಕು. I want to do something about this situation that I'm seeing. ನಾನು ಕಾಣುತ್ತಿರುವಂತಹ ಈ ಸನ್ನಿವೇಶಕ್ಕೆ ನಾನು ಏನಾದರೂ ಮಾಡಲೇಬೇಕು. And like Nehemiah, we can start small.
ನೆಹೆಮ್ಯನ ರೀತಿಯಲ್ಲಿ ನಾವು ಸಹ ಚಿಕ್ಕದಾಗಿ ಪ್ರಾರಂಭಿಸಬಹುದು. The first thing we must do is pray about it. ಮೊದಲೇದಾಗಿ ನಾವು ಮಾಡಬೇಕಾದಂಥದ್ದು ಪ್ರಾರ್ಥಿಸಬೇಕು. Find out what is it that stirs, what is it that you see that stirs your heart. ನೀವು ಕಾಣುವಂಥ ವಿಷಯಗಳಲ್ಲಿ ಯಾವುದು ನಮ್ಮ ಹೃದಯವನ್ನು ಅಧಿಕ ಬಾಧಿಸುತ್ತೆ ಅದನ್ನು ನೋಡಿ. What is it that you would want to see different take place in and around you? ನಿಮ್ಮ ಸುತ್ತಲಿರುವಂಥ ಎಲ್ಲದರಲ್ಲಿಯೂ ವ್ಯತ್ಯಾಸಗಳು ಏನೆಲ್ಲ ಆಗಬೇಕೆಂಬುದನ್ನು ನೋಡಿ. The first thing we must start off just like how Nehemiah, pray about it. ಮೊದಲಾಗಿ ನೆಹೆಮ್ಯನು ಪ್ರಾರಂಭಿಸಿದ ಹಾಗೆ ನಾವು ಪ್ರಾರ್ಥಿಸಬೇಕು. And not only pray, but also, begin to take actions of faith, steps of faith towards it. ಪ್ರಾರ್ಥಿಸುವುದು ಮಾತ್ರವಲ್ಲ, ನಾವು ನಂಬಿಕೆಯಿಂದ ಹೆಜ್ಜೆ ಇಡಬೇಕು. So that we will just not be spectators alone, but also participators. ಆಗ ನಾವು ಬರೀ ವೀಕ್ಷಣೆ ಮಾಡುವುದು ಮಾತ್ರವಲ್ಲ, ನಾವು ಸಹ ಪಾಲನ್ನು ಹೊಂದುತ್ತೇವೆ. And Nehemiah began to take steps of faith towards seeing the city walls being rebuilt again. ನೆಹೆಮ್ಯನು ತೆಗೆದುಕೊಂಡಂತ ವಿಶ್ವಾಸದ ಹೆಜ್ಜೆ ಏನಂದ್ರೆ ಆ ಪಟ್ಟಣದ ಗೋಡೆಗಳು ಪುನರ್ಸ್ಥಾಪನೆಯಾಗುವುದನ್ನು. God saw Nehemiah's heart. ದೇವರು ನೆಹೆಮ್ಯನ ಹೃದಯವನ್ನ ನೋಡಿದನು. The book of Nehemiah chapter 1 chapter 2 says the good hand of the Lord was upon Nehemiah. ನೆಹೆಮ್ಯ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ದೇವರ ಹಸ್ತವು ನೆಹೆಮ್ಯನೊಟ್ಟಿಗಿತ್ತು. That means the burden that he was carrying to see the city walls being rebuilt pleased the heart of God. ಅವನು ಪಟ್ಟಣದ ಆ ಗೋಡೆಗಳನ್ನ ಕಟ್ಟುವಂಥದ್ದು ದೇವರ ಹೃದಯಕ್ಕೆ ಮೆಚ್ಚುಗೆ ಆಗಿತ್ತು. So the good hand of the Lord is upon you and me today. ದಿವಸದಲ್ಲಿಯೂ ದೇವರ ಒಳ್ಳೆಯ ಹಸ್ತವು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಇದೆ. So what are some things that we can expect when the good hand of the Lord is upon our lives? ದೇವರ ಒಳ್ಳೆಯ ಹಸ್ತಗಳು ನಮ್ಮೊಟ್ಟಿಗಿರುವಾಗ ನಾವು ಎದುರು ನೋಡುವಂತ ಒಳ್ಳೆ ಕಾರ್ಯಗಳೇನು? So not only did Nehemiah have burden, ನೆಹೆಮ್ಯನಿಗೆ ಭಾರವಿದ್ದದ್ದು ಮಾತ್ರವಲ್ಲ, not only was his heart stirred up to rebuild the city walls, ಈ ಗೋಡೆಯನ್ನ ಕಟ್ಟಬೇಕೆಂಬಂತ ಒಂದು ಆಮೇಲೆ ಅವನಲ್ಲಿ ಇದ್ದದ್ದು ಮಾತ್ರವಲ್ಲ, but God divinely orchestrated some things for Nehemiah. ಆದರೆ ದೇವರು ನೆಹೆಮ್ಯನಿಗೋಸ್ಕರವಾಗಿ ದೈವಿಕ ಎಲ್ಲವನ್ನ ರೂಪಿಸಿದನು. I want to say something to you. ನಿಮಗೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. Where there is a God-given assignment, ದೇವರಿಂದ ಕೊಡಲ್ಪಟ್ಟಂತ ಒಂದು ಕಾರ್ಯವಾಗಿದ್ದರೆ, God will orchestrate things for you to fulfill that assignment. ಆ ಒಂದು ಕಾರ್ಯವನ್ನ ನೆರವೇರಿಸಲಿಕ್ಕೆ ದೇವರು ಬೇಕಾದಂತ ಎಲ್ಲ ಸಹಾಯಗಳನ್ನ ಕೊಡುತ್ತಾನೆ. Where there is a genuine burden and a vision, ನಿಜವಾದ ಸತ್ಯವಾದಂತ ಒಂದು ಭಾರ ಮತ್ತು ದರ್ಶನವಿರುವುದಾದರೆ, God will bring the provision. ದೇವರು ಅದಕ್ಕೆ ಬೇಕಾದಂತ ಎಲ್ಲ ಒದಗಿಸುವಿಕೆಯನ್ನ ದೇವರು ಕೊಡುತ್ತಾನೆ. So Nehemiah had a very privileged position before the king. ಅರಸನ ಮುಂದೆ ನೆಹೆಮ್ಯನಿಗೆ ಒಂದು ಒಳ್ಳೆಯ ಅವಕಾಶವಿತ್ತು. Nehemiah was the king's butler. ನೋಡಿ, ನೆಹೆಮ್ಯನು ಅರಸನಿಗೆ ಪಾನ ಕೊಡುವಂತ ವ್ಯಕ್ತಿಯಾಗಿದ್ದನು. So one day Nehemiah was looking sad. ಒಂದು ದಿವಸ ನೆಹೆಮ್ಯನು ತುಂಬಾ ದುಃಖವುಳ್ಳವನಾಗಿದ್ದನು. Especially if you are a butler, you shouldn't be sad before the king. ನೀವು ನೋಡಿ, ನೀವು ಅರಸನಿಗೆ ಪಾನ ಕೊಡುವಂತ ವ್ಯಕ್ತಿ ಆಗಿದ್ರೆ ಅರಸನ ಮುಂದೆ ನೀವು ದುಃಖ ಮುಖವುಳ್ಳವರಾಗಿರಬಾರದು. There could be a possibility where you can be put in prison, life imprisonment, even death sentence if you are found sad as a butler before the king. ನೋಡಿ, ನೀವು ಪಾನಗಳನ್ನು ಕೊಡುವಂತ ವ್ಯಕ್ತಿಯಾಗಿದ್ದು ನೀವು ರಾಜನ ಮುಂದೆ ದುಃಖವಾಗಿದ್ರೆ ನಿಮಗೆ ಸೆರೆಯಲ್ಲೂ ಹಾಕಬಹುದು ಅಥವಾ ಮರಣದಂಡನೆಯೂ ಆಗಬಹುದು. So the king asks Nehemiah, what was the reason? ಅರಸನು ನೆಹೆಮ್ಯನನ್ನ ಕೇಳುತ್ತಾನೆ, ಯಾಕೆ ನೀನು ದುಃಖವುಳ್ಳವನಾಗಿದ್ದೀಯಾ? And Nehemiah responds to the king saying that, the walls of the city of Jerusalem was broken. ನೆಹೆಮ್ಯನು ಅರಸನಿಗೆ ತಿಳಿಸುವಂತ ಕಾರ್ಯ, ಯೆರೂಸಲೇಮಿನ ಗೋಡೆಗಳೆಲ್ಲವೂ ಸಹ ಕೆಡವಲ್ಪಟ್ಟಿದೆ. And let me tell you something, this was a heathen king. ನೋಡಿ, ನಿಮಗೊಂದು ವಿಷಯವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಅನ್ಯ ಅರಸನಾಗಿದ್ದಾನೆ. Nehemiah was working for a heathen king. ಆಮೇಲೆ ನೆಹೆಮ್ಯನು ಒಬ್ಬ ಅನ್ಯ ಅರಸನಿಗೆ ಕಾರ್ಯ ಮಾಡುತ್ತಾ ಇದ್ದನು. But because of the good hand of God upon Nehemiah, ನೆಹೆಮ್ಯ ಮೇಲೆ ದೇವರ ಒಳ್ಳೆ ಹಸ್ತ ಇದ್ದದರಿಂದ, when Nehemiah shared this burden to see the city walls being rebuilt, ನೆಹೆಮ್ಯನು ಪಟ್ಟಣದ ಗೋಡೆಗಳು ಕಟ್ಟಲ್ಪಡಬೇಕೆಂಬುದನ್ನು ಹಂಚಿಕೊಂಡಾಗ the king provided everything he needed.
ಅರಸನು ಬೇಕಾದ ಎಲ್ಲವನ್ನ ಒದಗಿಸಿದನು. He provided all the resources. ಎಲ್ಲ ಬೇಕಾದಂತ ಸಹಾಯವನ್ನ ಅರಸನು He ಮಾಡಿದನು. provided all the approvals that was required. ಅವನಿಗೆ ಬೇಕಾದಂತ ಎಲ್ಲ ಅನುಮತಿಯನ್ನ ಅರಸನು ಕೊಟ್ಟನು. So today, if you have a genuine burden, ನಿಮ್ಮಲ್ಲಿ ಸತ್ಯವಾದಂತ ಒಂದು ಭಾರ ಈ ದಿವಸದಲ್ಲಿ ಇರುವುದಾದರೆ, probably you are called into ministry, ನೀವು ಸೇವೆಗಾಗಿ ಕರೆಯಲ್ಪಟ್ಟಿರಬಹುದು. and you really have a genuine burden to see your region of people being ministered to with the gospel. ನಿಮ್ಮ ಭಾಗದಲ್ಲಿ ಇರುವಂತ ಜನರು ಸುವಾರ್ತೆಯ ನಿಮಿತ್ತವಾಗಿ ತಲುಪಬೇಕೆಂಬಂತ ಸತ್ಯವಾದ ಭಾರ ನಿಮಗಿರುವುದಾದರೆ, Just like how the literal walls of the city of Jerusalem were broken, probably you have a burden to see people's lives being rebuilt. ಯೆರೂಸಲೇಮಿನ ಗೋಡೆಗಳು ಯಾವ ರೀತಿಯಾಗಿ ಕಡವಲ್ಪಟ್ಟಿದ್ದವು, ಅದೇ ರೀತಿ ನೀವು ಯೋಚಿಸುವ ಜನರ ಜೀವಿತವು ಸ್ಥಾಪಿಸಲ್ಪಡಬೇಕೆಂಬುದಾಗಿ. But you might say, I don't have all the resources. ನೀವು ಹೇಳಬಹುದು, ನನಗೆ ಅದಕ್ಕೆ ಬೇಕಾದಂತ ಎಲ್ಲ ಒದಗಿಸುವಿಕೆ ಇಲ್ಲ. I'm not connected to anybody or anyone big. ನನ್ನ ಯಾರಾದ್ರೂ ದೊಡ್ಡ ವ್ಯಕ್ತಿಗಳೊಟ್ಟಿಗೆ ನನಗೆ ಸಂಪರ್ಕವಿಲ್ಲ. I want to encourage you today, beloved. ಪ್ರಿಯರೇ, ನಿಮ್ಮನ್ನು ಉತ್ತೇಜಪಡಿಸಲಿಕ್ಕೆ ಬಯಸ್ತೇನೆ. As long as you have a genuine burden in your heart, ನಿಮ್ಮ ಹೃದಯದಲ್ಲಿ ನಿಜವಾದಂತ ಒಂದು ಭಾರ ಇರುವುದರಿಂದ, as long as there's a stirring in your spirit to do the will of God, ನಿಮಗೆ ದೇವರ ಚಿತ್ತವನ್ನ ಮಾಡಬೇಕೆಂಬಂತ ಒಂದು ಪ್ರೇರೇಪಣೆ ಇರುವುದರಿಂದ, because of the good hand of the Lord upon your life, ನಿಮ್ಮ ಜೀವನದ ಮೇಲೆ ದೇವರ ಒಳ್ಳೆಯ ಹಸ್ತ ಇರುವುದರಿಂದ, God will orchestrate things for you. ದೇವರು ಎಲ್ಲವನ್ನ ನಿಮಗಾಗಿ ರೂಪಿಸುತ್ತಾರೆ. God's favor, God's provision will be your portion. ನಿಮ್ಮ ಒಟ್ಟಿಗೆ ದೇವರ ದಯೆಯು, ದೇವರ ಒದಗಿಸುವಿಕೆಯು ನಿಮ್ಮ ಭಾಗವಾಗಿರುತ್ತದೆ. Of course, He will lead you to take steps of faith. That's what Nehemiah did. ಆದರೆ ನೀವು ನಂಬಿಕೆ ಹೆಜ್ಜೆ ನೆಡಬೇಕು, ಅದನ್ನೇ ನೆಹೆಮ್ಯನು ಮಾಡಿದ್ದು. Of course, you have to stay focused. ನೀವು ಒಂದೇ ದೃಷ್ಟಿಕೋನ ಉಳ್ಳವರಾಗಿರಬೇಕು. You have to be diligent. ನೀವು ಸೂಕ್ಷ್ಮವಾಗಿರಬೇಕು. But God will orchestrate things in your life because He has given you an assignment to fulfill. ದೇವರು ನಿಮಗಾಗಿ ಎಲ್ಲವನ್ನ ರೂಪಿಸುತ್ತಾನೆ, ಯಾಕಂದ್ರೆ ಆತನು ಈ ಕೆಲಸ ನಿಮಗೆ ಕೊಟ್ಟಿದ್ದಾನೆ. Like I mentioned earlier, I want to mention it again. God will orchestrate things for you to fulfill your God-given assignment. ದೇವರಿಂದ ಕೊಡಲ್ಪಟ್ಟಂತೆ ಕೆಲಸವನ್ನ ನೀವು ನೆರವೇರಿಸಲಿಕ್ಕೆ ದೇವರು ನಮಗಾಗಿ ಎಲ್ಲ ಕಾರ್ಯಗಳನ್ನ ಆತನು ರೂಪಿಸಿ ನಡೆಸ್ತಾನೆ. All right, okay. The first thing we saw was Nehemiah had a burden. ಮೊದಲನೇದಾಗಿ ನಾವು ನೋಡಿದಂತ ಕಾರ್ಯ, ನೆಹೆಮ್ಯನಿಗೆ ಭಾರವಿತ್ತು. Number 2, we saw how the king orchestrated, and provided resources for Nehemiah. ಎರಡನೇದಾಗಿ ನಾವು ನೋಡಿದಂತ ಕಾರ್ಯ, ಅರಸನು ಯಾವ ರೀತಿಯಾಗಿ ಎಲ್ಲವನ್ನ ನಿಯೋಜಿಸಿ ನೆಹೆಮ್ಯನಿಗೆ ಒದಗಿಸಿದನೆಂಬುದಾಗಿ. But everything didn't happen easy. ಎಲ್ಲವೂ ಸುಲಭವಾಗಿ ನಡೆಯಲಿಲ್ಲ. The third thing that we see in Nehemiah chapter 2 verses 19 and 20, ನೆಹೆಮ್ಯ 2ನೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ ನೋಡುವಂಥದ್ದು, Nehemiah faced opposition. ನೆಹೆಮ್ಯನಿಗೆ ಅಧಿಕವಾದಂಥ ವಿರೋಧತ್ವವು ಬಂದಿತು. A lot of times we think if we are doing the will of God, there will be no opposition. ಅನೇಕ ಸಾರಿ ನಾವು ಅಂದುಕೊಳ್ಳುತ್ತೇವೆ, ನಾವು ದೇವರ ಚಿತ್ತವನ್ನು ನೆರವೇರಿಸುವಾಗ ನಮಗೆ ಯಾವುದೇ ರೀತಿಯಾದಂಥ ವಿರೋಧತ್ವ ಬರುವುದಿಲ್ಲ ಎಂಬುದಾಗಿ. Sometimes the opposition is not because you are doing the wrong thing. ವಿರೋಧತ್ವವು ನೀವು ತಪ್ಪಾದಂಥ ವಿಷಯವನ್ನು ಮಾಡುತ್ತಿದ್ದೀರಿ ಎಂಬುದಾಗಿ ಅಲ್ಲ. Sometimes the opposition is because you are doing the right thing. ವಿರೋಧತ್ವ ಬರುವಂಥದ್ದೇ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ. That itself should encourage you. ಅದೇ ನಿಮ್ಮನ್ನು ಉತ್ಸಾಹಪಡಿಸಬೇಕು. The fact that the enemy is trying so hard to stop you, you should think for yourself, okay, I am in the perfect will of God. ವೈರಿಯು ನಿಮ್ಮನ್ನು ನಿಲ್ಲಿಸಲಿಕ್ಕೆ ಬರುವಾಗ ನೀವು ಅಂದುಕೊಳ್ಳಬೇಕು, ಹೌದು ಸರಿಯೇ, ನಾನು ದೇವರ ಚಿತ್ತದಲ್ಲಿ ನಾನು ಸರಿಯಾಗಿ ಇದ್ದೇನೆಂಬುದಾಗಿ. We see in verses 19 and 20 it says, but when Sanballat the Horonite, Tobiah the Ammonite official and Geshem the Arab heard of it, they laughed at us and despised us and said, what is this thing that you are doing? Will you rebel against the king? ಹೋರಿನಿನವನಾದ ಸನ್ಬಲಟನು, ಅಮ್ಮೋನಿನ ದೇಶದವನಾದ ಟೋಬಿಯ ಎಂಬ ದಾಸನು, ಅರಬಿಯನಾದ ಗೆರ್ಷಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು?
ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಕೇಳಿದರು. But Nehemiah answered them and said to them, "The God of heaven himself will prosper us." ನಾನು ಅವರಿಗೆ, ಪರಲೋಕ ದೇವರು ನಮಗೆ ಸಫಲವನ್ನು ಅನುಗ್ರಹಿಸುವನು. Therefore we his servants will arise and build. ಆದದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. But you have no heritage or right or memorial in Jerusalem. ನಿಮಗಾದರೂ ಯೆರೂಸಲೇಮಿನಲ್ಲಿ ಪಾಲು, ಹಕ್ಕು, ಹೆಸರು ಇರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. So Nehemiah was very focused. ನೆಹೆಮ್ಯನು ತನ್ನ ಕಾರ್ಯದಲ್ಲಿ ದೃಷ್ಟಿಯನ್ನಿಟ್ಟಿದನು. In the midst of severe opposition, ಅಧಿಕವಾದಂತ ವಿರೋಧತ್ವ ನಡುವೆ, in the midst of severe intimidation, ಆಮೇಲೆ ಅಧಿಕವಾದಂತ ಟೀಕೆ ನಡುವೆ Nehemiah was focused. ನೆಹೆಮ್ಯನು ಅವನು ತನ್ನ ದೃಷ್ಟಿಯಲ್ಲಿ ದೃಢವಾಗಿದ್ದ. I want to tell you, focus is going to be key to your breakthrough in this season. ನೀವು ಮಾಡುವಂತ ಕಾರ್ಯದಲ್ಲಿ ದೃಷ್ಟಿ ಉಳ್ಳವರಾಗಿರುವುದಾದ್ರೆ ಅದೇ ನಿಮ್ಮ ಮುಖ್ಯವಾದಂತ ಕಾರ್ಯವಾಗಿದೆ. You know, one of the things the Lord spoke to me about 2025 is he told me this is going to be a year of the double portion. 2025ನೇ ವರ್ಷದಲ್ಲಿ ದೇವರು ನನ್ನೊಟ್ಟಿಗೆ ಮಾತನಾಡಿದಂತ ಕಾರ್ಯವೇನೆಂದ್ರೆ ಎರಡರಷ್ಟಾದಂತ ಆಶೀರ್ವಾದ ಬರುತ್ತದೆ. And we see in 2 Kings chapter 2 how when Elisha was desiring the double portion of Elijah's spirit upon himself, ಆಮೇಲೆ ನಾವು ಎರಡರಸುಗಳ ಪುಸ್ತಕ ನೋಡುತ್ತೇವೆ. ಎಲೀಷನು ಯಾವ ರೀತಿಯಾಗಿ ಎಲಿಯನ ಬಳಿಯಿಂದ ಎರಡರಸಾದಂತ ಆಶೀರ್ವಾದವನ್ನ ಕೇಳಿಕೊಂಡನು. Elijah tells Elisha, you have asked a difficult thing. ಎಲಿಯನು ಎಲೀಷ ನೋಡಿ ಹೇಳುತ್ತಾನೆ, ನೀನು ಕಠಿಣವಾದದನ್ನು ಆರಿಸಿಕೊಂಡಿದೀಯಾ. Nevertheless, if you see me when I'm being taken up from you, it shall be so for you. ನಾನು ನಿನ್ನ ಬಳಿಯಿಂದ ತೆಗೆದುಕೊಳ್ಳಲ್ಪಡುವಾಗ ನನ್ನನ್ನೇ ದೃಷ್ಟಿಸುವುದಾದರೆ ನೀನು ಕೇಳಿದಂತ ಕಾರ್ಯವನ್ನ ಹೊಂದಿಕೊಳ್ಳುತ್ತೀಯ. As soon as he said that, there was a chariot of fire. ಆಮೇಲೆ ಆತನು ಅದು ಹೇಳಿದ ತಕ್ಷಣವಾಗಿ ಅಗ್ನಿಯ ರಥವು ಇಳಿದು ಬಂತು. Was Elijah being taken up in the chariot of fire? ಎಲಿಯನು ಆ ಅಗ್ನಿ ರಥದಲ್ಲಿ ತೆಗೆದುಕೊಳ್ಳಲ್ಪಡುತ್ತಿದ್ದನ? No. ಇಲ್ಲ. The Bible says Elijah was taken up by a whirlwind. ಆದರೆ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಸುಂಟ್ರ ಗಾಳಿಯಿಂದ ಆತನು ತೆಗೆದುಕೊಳ್ಳಲ್ಪಟ್ಟನು. So the Elisha's condition was to see Elijah while being taken up. ಎಲೀಷನಿಗಿದ್ದಂತ ಒಂದು ನಿಯಮ ಅಂದ್ರೆ ಎಲಿಯನ್ನು ತೆಗೆದುಕೊಳ್ಳಲ್ಪಡುವಾಗ ನೋಡುತ್ತಲೇ ಇರಬೇಕು. So that required focus. ಅದಕ್ಕೆ ಅವನು ದೃಷ್ಟಿಕರಿಸಬೇಕಾಗಿತ್ತು. Elisha passed in this test. ಆಮೇಲೆ ಎಲೀಷನು ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೆ. And he went on to carry the double portion upon his life. ಅವನ ಜೀವನದಲ್ಲಿ ಎರಡರಸಾದಂತದನ್ನು ಹೊಂದಿಕೊಳ್ಳುತ್ತಾನೆ. And we see how Elisha did exactly double the miracles than Elijah. ಎಲಿಯನಿಗಿಂತಲೂ ಎಲೀಷನು ಎರಡು ಪಟ್ಟಾದಂತ ಅಧಿಕವಾದಂತ ಅದ್ಭುತಗಳನ್ನ ಮಾಡುತ್ತಾನೆ. So even today, even in the midst of whatever you are facing, even in the midst of opposition, ನೀವು ಯಾವುದೇ ಪರಿಸ್ಥಿತಿಯನ್ನು ಎದುರುಗೊಳ್ಳುತ್ತಿದ್ದರೂ ಸಹ, ವಿರೋಧತ್ವವಿದ್ದರೂ ಸಹ, even in the midst of all the intimidation, ಆಮೇಲೆ ಎಲ್ಲಾ ರೀತಿಯಾದ ತಿರಸ್ಕಾರ ನಡುವೆ God wants you to arise and continue building what he has called you to build. ನೀವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರೋ ಆ ಕಾರ್ಯವನ್ನ ನೀವು ಕಟ್ಟುತ್ತಾ ಹೋಗಬೇಕೆಂಬುದಾಗಿ ದೇವರು ಕರೆದಿದ್ದಾನೆ. The Bible says in Psalms 91, 1,000 may fall at your side, 10,000 at your right hand, nothing will come by you. ದೇವರ ವಾಕ್ಯವು 91ನೇ ಕೀರ್ತನೆಯಲ್ಲಿ ನೋಡುತ್ತೇವೆ, ನಿನ್ನ ಬಲಗಡೆಯಲ್ಲಿ 1000ವು ನಿನ್ನ ಎಡಗಡೆ 10,000 ಬಿದ್ದರೂ ಸಹ ನಿನಗೇನು ತಟ್ಟದೆಂಬುದಾಗಿ. The scripture says he will keep him in perfect peace whose eyes is stayed upon him. ಯಾರ ದೃಷ್ಟಿ ಎಲ್ಲವೂ ಆತನ ಮೇಲೆ ಇಡಲ್ಪಟ್ಟಿದೆಯೋ ಅವರಿಗೆ ಆತನ ಸಮಾಧಾನವನ್ನ ನೀಡುವ ಆತನಾಗಿದ್ದಾನೆ. You know, Peter, as long as he focused upon Jesus, he was able to walk on water. ಪೇತ್ರನ ದೃಷ್ಟಿ ಯೇಸುವಿನ ಮೇಲೆ ಇರುವ ತನಕ ನೀರಿನ ಮೇಲೆ ನಡೆಯಲಿಕ್ಕೆ ಸಾಧ್ಯವಾಯಿತು. But Jesus also said, in this world you will have trials and tribulation. ಯೇಸು ಸ್ವಾಮಿ ನಮ್ಮ ನೋಡಿ ಹೇಳಿರುವಂತದ್ದು, ಈ ಲೋಕದಲ್ಲಿ ನಿಮಗೆ ಅಧಿಕವಾದಂತ ಉಪದ್ರವಗಳು, ಕಷ್ಟಗಳು ಇರುತ್ತವೆ. But be of good cheer. ಆದರೆ ನೀವು ಧೈರ್ಯವಾಗಿರಿ. We can't write to stop people from opposing us. ನಮ್ಮನ್ನ ವಿರೋಧ ಪಡಿಸುವಂತ ಜನರನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. You know, people will do what they're supposed to do. ಜನರು ಅವ್ರು ಮಾಡ್ಲಿಕ್ಕೆ ಬಯಸುವಂತದನ್ನ ಮಾಡ್ತಾರೆ. But you do what God has called you to do. ಆದರೆ ನೀವು ದೇವರು ನಿಮ್ಮನ್ನ ಏನ್ ಮಾಡ್ಲಿಕ್ಕೆ ಕರೆದಿದ್ದಾನೆ ಅದನ್ನು ಮಾಡಿ. Like I always mention, one of the most successful weapons that the enemy uses against his people these days is not witchcraft, not sorcery. It's as simple as
distraction. ನಾನು ಈಗಾಗಲೇ ಹೇಳಿದ ಹಾಗೆ ವೈರಿಯು ಬಲವಾಗಿ ಉಪಯೋಗಿಸುವಂತ ಒಂದು ಆಯುಧದ ಈ ಕಾಲದಲ್ಲಿ ಮಾಟ ಮಂತ್ರ ಇಂಥ ಕಾರ್ಯಗಳೆಲ್ಲ ಆತನು ನಮ್ಮ ಗಮನವನ್ನ ಮತ್ತೊಂದು ಕಡೆಯಲ್ಲಿ ಸೆಳೆಯುವಂತದೆ. The enemy knows as long as you're distracted, he can keep the purposes of God from fulfilling in your life. ನೀವು ಮನಸ್ಸನ್ನ ಮತ್ತೊಂದು ಕಡೆ ಸೆಳೆದರೆ ನೀವು ದೇವರ ಉದ್ದೇಶದಿಂದ ನಿಮ್ಮನ್ನ ದೂರ ಇಡಬಹುದು ಎಂಬುದಾಗಿ ಅವನು ಗೊತ್ತು. But today I want to encourage you. ಆದ್ರೆ ಇಂದು ನಿಮ್ಮನ್ನ ನಾನು ಉತ್ತೇಜನ ಪಡಿಸಲಿಕ್ಕೆ ಬಯಸ್ತೇನೆ. Like Nehemiah. ನೆಹೆಮ್ಯನ ಹಾಗೆ. In the midst of opposition. ಆಮೇಲೆ ಎಲ್ಲ ವಿರೋಧತ್ವ ನಡುವೆ. The Spirit of the Lord will empower you to arise and build. ಪವಿತ್ರಾತ್ಮನು ನೀವು ಎದ್ದೇಳಲಿಕ್ಕೆ ಆತನು ಸಹಾಯ ಮಾಡುತ್ತಾನೆ. You go on to see how Nehemiah, in spite of all the challenges, God empowered him with his anointing, with his favor, and with his grace to go on to rebuild the walls. ವಾಕ್ಯದಲ್ಲಿ ನೋಡುತ್ತೇವೆ ದೇವರು ನೆಹೆಮ್ಯನನ್ನ ಬಲಪಡಿಸಿ ಎಲ್ಲ ವಿರೋಧತ್ವ ನಡುವೆಯೂ ಅವನು ಗೋಡೆಯನ್ನ ಕಟ್ಟಲಿಕ್ಕೆ ದೇವರು ನಡೆಸ್ತಾನೆ. I want to pray with you this evening. ಈ ಸಂಜೆ ನಿಮ್ಮೊಟ್ಟಿಗೆ ಪ್ರಾರ್ಥಿಸಲಿಕ್ಕೆ ಬಯಸ್ತೇನೆ. That the Spirit of God will empower you. ಪವಿತ್ರಾತ್ಮನು ನಿಮ್ಮನ್ನ ಬಲಪಡಿಸಲಿ. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ we thank you, Lord, for speaking to us this evening. ಈ ಸಂಜೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ವಂದನೆಗಳು. Thank you, Lord, that we could learn valuable lessons from the life of Nehemiah. ನೆಹೆಮ್ಯನ ಜೀವನದಿಂದ ಅಮೂಲ್ಯವಾದಂತ ಪಾಠಗಳನ್ನ ಕಲಿಯಲಿಕ್ಕೆ Thank ಸಾಧ್ಯವಾದ ವಂದನೆ. you for your fresh anointing. ನಿನ್ನ ಕರ್ತನೇ ಅಭಿಷೇಕಕ್ಕಾಗಿ ಸ್ತೋತ್ರ. Father, strengthen us. ನಮ್ಮನ್ನ ಬಲಪಡಿಸು. Lord, I pray that you will release your grace upon our lives. ನಿನ್ನ ಕೃಪೆಯನ್ನ ನಮ್ಮ ಜೀವನದ ಮೇಲೆ ಕೊಡುವುದಕ್ಕಾಗಿ ಸ್ತೋತ್ರ. That we will continue the work that you have called us to fulfill. ಆಗ ನಾವು ನಮ್ಮನ್ನು ಕರೆದಂತ ಉದ್ದೇಶವನ್ನ ನೆರವೇರಿಸಲಿಕ್ಕೆ ಸಾಧ್ಯವಾಗುತ್ತೆ. Father, I pray for every single individual who is watching me right now. ನಾನು ನೋಡುತ್ತಿರುವಂತ ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. Lord, if they have an assignment from you, I pray that you will provide for every assignment of theirs. ನಿಮ್ಮಿಂದ ಕೊಡಲ್ಪಟ್ಟಂತ ಎಲ್ಲ ಕೆಲಸಕ್ಕೂ ಅವರು ಬಲಪಡಿಸು. And not only that, but Lord, in the midst of opposition, in the midst of intimidation, they will continue to build and advance your kingdom. ಎಲ್ಲೋ ವಿರೋಧತ್ವ ನಡುವೆಯೂ ತಿರಸ್ಕಾರದ ನಡುವೆಯೂ ನಿನ್ನ ರಾಜ್ಯವನ್ನ ಕಟ್ಟಲಿ ಸ್ವಾಮಿ. So Lord, I take authority over every spirit of intimidation right now. ದೇವರೇ ಈ ಸಮಯದಲ್ಲಿ ಎಲ್ಲ ರೀತಿಯಾದ ಜನ ಹಿಂದೆ ಸರಿಯುವಂತ ಆತ್ಮಕ್ಕೆ ವಿರುದ್ಧವಾಗಿ ನಿಲ್ಲುತ್ತೇವೆ. I bind you in the name of the Lord Jesus. ಯೇಸುವಿನ ನಾಮದಲ್ಲಿ ನಿನ್ನ ಬಂಧಿಸುತ್ತೇವೆ. We release your grace, God. ನಿನ್ನ ಕೃಪೆಯನ್ನು ತೋರ್ಪಡಿಸು. We release your power. ದೇವರೇ ನಿನ್ನ ಬಲವನ್ನು ಹೊರಡಿಸುತ್ತೇವೆ. In the name of the Lord Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen and amen. Amen. This evening I want to give each one of you an opportunity to receive Jesus as your Lord and Savior. ಈ ಸಂಜೆಯ ಸಮಯದಲ್ಲಿ ನಿಮಗೆ ಕರ್ತನಾದ ಯೇಸುವಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಕ್ಕೆ ಸಮಯವನ್ನು ಕೊಡುತ್ತೆ. If you watched me and you are thinking to yourself, who is this Jesus? ನೀವು ನನ್ನನ್ನು ವೀಕ್ಷಿಸಿ ಈ ಯೇಸು ಯಾರು ಎಂಬುದಾಗಿ ಯೋಚಿಸುತ್ತಿದ್ದರೆ, Is he just another God? ಈತನು ಇನ್ನೊಬ್ಬ ದೇವರ? Or is he a foreign God? ಈತನ ಅಥವಾ ಹೊರದೇಶದ ದೇವರ? Or is he truly the living God? ಅಥವಾ ಈತನು ನಿಜವಾದಂತ ಜೀವ ಸ್ವರೂಪರಾದ ದೇವರ? I want to tell you today, ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, 2000 years ago, God came into this world as a man called Jesus. 2000 ವರ್ಷಗಳ ಹಿಂದೆ ದೇವರು ಮನುಷ್ಯನ ಅವತಾರ ತಾಳಿ ಯೇಸುವಾಗಿ ಬಂದನು. Who provided himself, who gave himself as the sacrificial lamb for us on the cross. ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಯಜ್ಞದ ಕುರಿಯನ್ನಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. And the Bible says when we believe what he has done for us on the cross, on the shed blood of Jesus, we receive salvation, we receive healing, and the curse of sin and disease and sickness and poverty is broken off of our lives. ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನನ್ನ ನಾವು ಅಂಗೀಕರಿಸುವಾಗ ಎಲ್ಲ ಶಾಪ ಪಾಪಗಳು ಎಲ್ಲವೂ ಮುರಿಯಲ್ಪಡುತ್ತಾ ಶಿಲುಬೆಯಲ್ಲಿ ಆತ ನಮಗಾಗಿ ಮಾಡಿದನ್ನ. All you have to do is believe it with your heart and confess it with your mouth that Jesus is Lord. ನೀವು ಮಾಡಬೇಕಾದೆಲ್ಲವೂ ನಿಮ್ಮ ಹೃದಯದಲ್ಲಿ ಆತನೇ ಕರ್ತನೆಂಬುದಾಗಿ ನೀವು ಅಂಗೀಕರಿಸಿ ನಿಮ್ಮ ಬಾಯಿಯಿಂದ ಆತನನ್ನ ಅರಿಕೆ ಮಾಡಬೇಕು.